ಅಂತೂ ಇಂತೂ ಡೆವಿಲ್ ಟ್ರೈಲರ್ ಬಂತು. ನಾನ್ ನಿಮ್ಮ ಸಾರಿ, ರೈಮಿಂಗ್ ಆಗ್ತಿಲ್ಲ. ಹೆಲೋ, ವೆಲ್ಕಮ್ ಟು ಜಂಜಿ ಟಾಪಿಕ್. ಇವತ್ತಿನ ದಿನ ಚೆನ್ನಾಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆಗ್ತಾನೆ ಡೆವಿಲ್ ಟ್ರೈಲರ್ನ ನೋಡಿದೆ. ಸೊ ಇನ್ನೂ ದಿನ ಚೆನ್ನಾಗಿ ಹೋಗುತ್ತೆ ಅಂತ ಅನಿಸ್ತು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್, ಡೈರೆಕ್ಟೆಡ್ ಬೈ ಪ್ರಕಾಶ್ ವೀರ್. ದರ್ಶನ್ ಅವರನ್ನ ನಾವು ಪ್ರತಿ ಸಿನಿಮಾದಲ್ಲಿ ನೋಡೋಕ್ಕಿಂತ ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ನಾನು ಹೇಳ್ತೀನಿ. 2 ಶೇಡ್ಸಲ್ಲಿ ನಮಗೆ ದರ್ಶನ್ ಅವ್ರನ್ನ ನಾವು ಇಲ್ಲಿ ನೋಡ್ಬೋದು. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಯಾವುದೇ ಪಾತ್ರ ಕೊಟ್ಟರು ದರ್ಶನ್ ಅವರು ಆ ಪಾತ್ರದ ತೂಕನ ಹೆಚ್ಚಿಸ್ತಾರೆ. ಆದರೆ ಅವರಿಗೆ ನೆಗೆಟಿವ್ ಶೇಡಲ್ಲಿ ಮಾಡೋ ಪಾತ್ರ ಸಿಕ್ಬಿಟ್ರೆ ಅದು ತಿಂದಾಗ್ಬಿಡ್ತಾರೆ. ನೀವು ರಾಬರ್ಟು, ಚಕ್ರವರ್ತಿ, ಬಾಸು, ಜಗ್ಗುದಾದ, ನವಗ್ರಹ, ಸಿಕ್ಕಾಪಟ್ಟೆ ಇದೇ ಥರದ ಸಿಕ್ಕಾಪಟ್ಟೆ ಸಿನಿಮಾದಲ್ಲಿ ನೋಡಿರ್ತೀರ. ಹಾಗೆ ಡೆವಿಲ್ ಕೂಡ ಈ ಲೀಸ್ಟಲ್ಲಿ ಸೇರೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಟ್ರೈಲರ್ ವಿಚಾರಕ್ಕೆ ಬಂದರೆ, ಡೆವಿಲ್ ಕತೆ ಒಂದು ಪೊಲಿಟಿಕಲ್, ಸೋಷಿಯಲ್, ಗ್ಯಾಂಗ್ಸ್ಟರ್ ಡ್ರಾಮಾ ಅಂತಲೂ ಹೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪಟ್ಟಕ್ಕಾಗಿ ಪಣ ತೊಟ್ಟು ಪರದಾಡೋ ಕತೆ ಅಂತಲೂ ಹೇಳ್ಬೋದು. ಕಾಸ್ಟಿಂಗ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಚನಾ ರೈ, ಮಹೇಶ್ ಮಾಂಜ್ರೇಕರು, ಅಚ್ಯುತ್ ಕುಮಾರು, ವಿನಯ್ ಗೌಡ, ಗಿಲ್ಲಿ, ಶೋಭರಾಜು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಈ ಕಾಸ್ಟಿಂಗ್ ಇದೆ. ಹಾಗೆ ಇಲ್ಲಿ ಬರೋಂಥ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಇಂಪಾರ್ಟೆಂಟ್ ಅಂತಲೂ ಫೀಲ್ ಮಾಡಿಸುತ್ತೆ. ಇಲ್ಲಿ ಅಚ್ಯುತ್ ಕುಮಾರ್ ಅವರ ಕ್ಯಾರೆಕ್ಟ್ರು ಮೇನ್ ವಿಕ್ಟಿಮ್ ಆಗಿ ಪ್ಲೇ ಆಗೋದ್ರಲ್ಲಿ ಡೌಟ್ ಇಲ್ಲ. ಇನ್ನು ಇದರ ಟ್ರೈಲರ್ ಕಟ್ಟಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಯಲ್ ಸ್ಟೋರಿ ಪ್ಲಾಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಾಗೆ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸು ನಮ್ಮ ಪ್ರೆಸೆಂಟ್ನ ಮರ್ಸಿ ಪಾಸ್ಟಲ್ಲಿ ಬಂದ ಅವರ ಸಿನಿಮಾಗಳ ಬಗ್ಗೆ ನೆನೆಸುತ್ತೆ. ಅದಂತೂ 100%. ಇನ್ನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ಅಜ್ನೀಶ್ ಅಣ್ಣ, ನಮ್ಮ ಅಜ್ನೀಶ್ ಅಣ್ಣ ಮ್ಯೂಸಿಕ್ ಕಾಪಿ ಮಾಡ್ತಾರೋ ಇಲ್ಲ ಇವ್ರು ಮುಂಚೆ ಮಾಡಿದ್ದು ಬೇರೆಯವರು ಮಾಡಿ ಇವ್ರಕಿನ್ನ ಮುಂಚೆನೇ ರಿಲೀಸ್ ಮಾಡ್ತಾರೋ ಗೊತ್ತಿಲ್ಲ. ರೀಸೆಂಟಾಗಿಯೇ ಅರಸನ್ ಟೀಸರ್ ಎಲ್ಲ ನೋಡಿರ್ತಾರೆ ಅಂತ ಆದರೂ ಪ್ರಜ್ಞೆ ಇರಬೇಕಿತ್ತು ಅಂತ ನನಗೆ ಫೀಲ್ ಆಯಿತು. ಇನ್ನು ಇದರ ಸಿನಿಮಾಟೋಗ್ರಫಿ ಲುಕಿಂಗ್ ಗುಡ್ ಆ್ಯಂಡ್ VFX CGಯಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ. ಅದು ಬಿಟ್ಟು ಡೆವಿಲ್ ಟ್ರೈಲರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ. ಹಾಗೆ ಡೆವಿಲ್ ಟ್ರೈಲರ್ ಅಂತೂ ಒಂದು ಪವರ್ ಪ್ಯಾಕ್ ಟ್ರೈಲರ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಸುಮಾರು ಒಂದು ಮುಕ್ಕಾಲು ವರ್ಷದ ಹಿಂದೆ ಡೆವಿಲ್ ಟೀಸರ್ ಬಂದಿತ್ತು. ಆವಾಗ ನಾನು ಟೀಸರ್ ನೋಡಿ ಎಷ್ಟು ಎಕ್ಸೈಟೆಡ್ ಆಗಿದ್ನೋ, ಈಗ ಟ್ರೈಲರ್ ನೋಡಿನೂ ಅದಕ್ಕಿಂತ ಜಾಸ್ತಿ ಎಕ್ಸೈಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಇನ್ನು ಸಿನಿಮಾ ಹೇಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಡೆವಿಲ್ ಸೆಲೆಬ್ರೇಷನ್ ಮಾತ್ರ ಸೈಕ್ ಆಗಿರುತ್ತೆ. ಸಿನಿಮಾ ನೋಡಿದ ಮೇಲೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.